ವಿಷಯಗಳನ್ನ ನಾನು ಡಿಫರ್ ಮಾಡ್ತಾ ಇದ್ದೀನಿ. ವರ್ಡ್ ವೈಸ್ ಇದೊಂದು ಸೋಳು ಅಂತ ಅವ್ರು ಏನು ಹೇಳಿದ್ರು ಅದರಲ್ಲಿ ನಾನು ಫಸ್ಟ್ ಡಿಫರ್ ಆಗ್ತಾ ಇದ್ದೀನಿ. ಅಲ್ಲ, ನನ್ನ ಪ್ರಕಾರ ಕೆರೆಬೇಟೆ ಅನ್ನೋದು ಒಂದು 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 ಎಕ್ಸ್ಟ್ರಾರ್ಡನರಿ ಕ್ವಾಲಿಟಿ ಇರುವ ಒಂದು ಹಿಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನನ್ನ ಮಾತನ್ನು ಅಲ್ಲಿಂದನೇ ಶುರು ಮಾಡ್ತೀನಿ. ಒಂದು ಏನಂದರೆ ಒಂದು ಸಿನಿಮಾ ಬಂದು ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಬಂದ್ಬಿಡುತ್ತೆ. ನಾವು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಏನು ಬಿಸ್ನೆಸ್, ಅದು ಯಾವ ಐಡಿಯಾನು ಗೌರಿಶಂಕರ್ಗೆ ಇಲ್ಲ. ಒಂದು ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಕಂಟೆಂಟನ್ನು ನಂಬಿ ಸಿನಿಮಾ ಮಾಡ್ತಾರೆ. ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದನ್ನು ನಂಬಿ ಸಿನಿಮಾ ಮಾಡ್ತಾರೆ. ಒಂದು ಬಿಸ್ನೆಸ್ ರೇಷಿಯೋ ಅನ್ನುವಾಗ ನನ್ನ ಥರ ಶಶಾಂಕ್ ಥರ 2-3 ಸಲ ಚೆನ್ನಾಗಿ ತಿಂದರೆ ನಮಗೆ ರೇಷಿಯೋ ಗೊತ್ತಾಗ್ಬಿಡುತ್ತೆ. ಅದು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡ್ತೀವಿ. ಈಗ ಬಂದ ತಕ್ಷಣ ಶಶಾಂಕ್ ಹತ್ರ ಅದನ್ನೇ ಕೇಳಿದೆ, ಲಾಸ್ಟ್ ಸಿನಿಮಾದು ಅದು ಸರಿ ಆಯ್ತಾ, ಇದು ಎಷ್ಟು ಬಂತು ಅನ್ನೋದು. ಸೊ ನಮಗೆ ಒಂದು ಲೆವೆಲ್ಗೆ ಆ ಗ್ರಿಪ್ ಸಿಕ್ಬಿಡುತ್ತೆ. ಗೌರಿಶಂಕರ್ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಫಸ್ಟ್ ಸಿನಿಮಾದಲ್ಲ ಗ್ರಿಪ್ ಸಿಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಮಗೆ 10 ಸಿನಿಮಾ ಆಯಿತು. ಅದೇ ಅದು ಓಕೆ. ನನಗೆ 10 ಇಯರ್ಸ್ ಆಯಿತು. 10 ಇಯರ್ಸ್ ಆಯಿತು. ಒಂದಷ್ಟು ಗಾಂಧಿನಗರಲ್ಲಿ ಮಿಡ್ ನೈಟಲ್ಲಿ ಥ್ರೆಟನಿಂಗ್ ಆಯಿತು, ಫೈನಾನ್ಸ್ ಇದೆಲ್ಲ ಬರಬೇಕು ಲೈಫಲ್ಲಿ. ಬಂದ್ರೇ ಕಲಿಯೋಕ್ಕಾಗೋದು. ನಾವು ಏನು ಮಾಡಿದ್ವಿ ಅದನ್ನು ಈ ಥರ ಸ್ಟೇಜಲ್ಲಿ ಮಾತಾಡಿ ನಿಮಗೆ ಆ ಎಕ್ಸ್ಪೀರಿಯನ್ಸನ್ನು ಹೇಳ್ತೀವಿ. ನಿಮಗೆ ಇಷ್ಟೇ ವ್ಯಾಪಾರ ಆಗುತ್ತೆ, ನೀವು ಇಷ್ಟಲ್ಲೇ ಒಂದು ಸಿನಿಮಾ ಮಾಡಿ, ಈ ಕಂಟೆಂಟ್ನ ಹಿಂಗೆ ಮಾಡಿ ಒಂದು ಹೋಮ್ ವರ್ಕ್ ಮಾಡಿಕೊಂಡ್ರೆ ಇದೇ ಸಿನಿಮಾನ ಇನ್ನೂ ಚೂರು. ಈಗ ರಾಜ್ಗುರು ನೆಕ್ಸ್ಟ್ ಸಿನಿಮಾ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಇಲ್ಲಿ ಚೂರು ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಇದನ್ನು ಕಮ್ಮಿ ಮಾಡಿರುವಾಗ ಆ ರೇಷಿಯೋಸ್ ಹಂಗೆ ನಾವು ಪ್ರಾಕ್ಟೀಸ್ ಮಾಡ್ತಾ 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 ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಪಾಯಿಂಟು. ನಾನು ಯಾಕೋ ಒಂದು ವಿಷಯನ ರೆಫರ್ ಮಾಡಬೇಕಂತ ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ನಾನು ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ಏನು ಸಿನಿಮಾ ಮಾಡಿದ್ರು ಆಹಾ ಓಹೋ ಅಂತ ಏನೂ ಸಿನಿಮಾ ಮಾಡಿಲ್ಲ. ಓಕೆ ಸಿನಿಮಾ ಮಾಡಿದೆ, ಒಂದು ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೊಂಡೆ. ಬಟ್ ನಾನು ಟೋಟಲಿ ಏನೂ ಸಿನಿಮಾ ಇಲ್ಲ, ಇದೇ ಎಂಡ್ ಅನ್ನೋ ಥರ ಒಂದು ಪಾಯಿಂಟ್ಗೆ ಬಂದು ನಾನು ಮಾಡಿದ ಸಿನಿಮಾ ಬಂದು ಹಗ್ಗದ ಕೊನೆ. ಈ ಟೈಮಲ್ಲಿ ನಾನು ರೆಫರ್ ಮಾಡ್ತೀನಿ ಅದನ್ನು. ಹಗ್ಗದ ಕೊನೆ ಅಂತ ಒಂದು ಸಿನಿಮಾ. ಒಂದು ಆಫೀಸ್ ಇದೆ, ಒಂದು ಫರ್ನಿಚರು ಇಲ್ಲ ಆಫೀಸಲ್ಲಿ. ಅನಿಲ್ಗೆ ಚೆನ್ನಾಗಿ ಗೊತ್ತಿದೆ ಕತೆ. ಒಂದು ಆಫೀಸು, ಅದಕ್ಕೆ ರೆಂಟ್ ಕೊಡೋದು ಕೆ ಮಂಜು ಸರ್ ಅದಕ್ಕೆ ರೆಂಟ್ ಕೊಡ್ತಾರೆ. ಏನಿಲ್ಲ, ನಾನು ನವೀನು ದೊಡ್ಡ ಹೀರೋಗೆ ಕತೆ ಹೇಳ್ತೀವಿ, ಅವರು ಅದನ್ನು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬನ್ನಿ, ಬೌಂಡ್ ಸ್ಕ್ರಿಪ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ನವೀನ್ ಕೃಷ್ಣ ಕೂತ್ಕೊಂಡು ಆ ಬೌಂಡ್ ಸ್ಕ್ರಿಪ್ಟ್ ಮಾಡೋ ಪ್ರಾಸೆಸ್ಸಲ್ಲಿ ಒಂದು ಸ್ಮೋಕಿಂಗ್ ಬ್ರೇಕಲ್ಲಿ ನಾನು ನವೀನ್ ಹತ್ರ ಕೆಂಡಲಾಗಿ ಹೇಳಿದೆ, ನವೀನ್ ನಾನು ಡೈರೆಕ್ಟ್ರು, ನೀವು ಆ್ಯಕ್ಟ್ರು, ಆಡಿಯನ್ಸು ನಾವಿಬ್ಬರೇ, ಈ ಥರ ಏನಾದರೂ ಸಿನಿಮಾ ಇದ್ದರೆ ಹೇಳಿ, ಈಸಿಯಾಗಿರುತ್ತೆ, ಒಬ್ರಿಗೊಬ್ರು ಕಮಿಟ್ಮೆಂಟೇ ಇರಲ್ಲ, ಯಾರಿಗೂ ನಾವು ಆನ್ಸರಬಲ್ ಇಲ್ಲ ಅಂತ ನಾನು ಹೇಳುವಾಗ ಅವರು ಸಜೆಸ್ಟ್ ಮಾಡಿದೆ ಹಗ್ಗದ ಕೊನೆ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ ನೀವು? ನಾನು ಟೈಮ್ಸ್ ಡ್ರಾಮಾ ಕಾಂಪಿಟಿಷನ್ಗೆ ನಾನು ಕಾಲೇಜಲ್ಲಿರುವಾಗ ಒಂದು ಡ್ರಾಮಾ ಮಾಡಿದ್ದೀನಿ, ಅದೇ ಹಗ್ಗದ ಕೊನೆ ಅಂತ. ಅದನ್ನೇ ರೈಟರ್ ಯಾರು ಅಂತ ಹುಡುಕಿ ಟೋಟಲ್ ಸಿನಿಮಾನೇ 7 ಡೇಸಲ್ಲಿ ನಾನು ಮಾಡಿದ್ದ ಸಿನಿಮಾ ಹಗ್ಗದ ಕೊನೆ. 2014 ಆ ಸಿನಿಮಾ ನನಗೆ 35-40 ಲಕ್ಷ ರೂಪಾಯಿ ಲಾಭ ಕೊಟ್ಟಿತ್ತು ಥ್ರೂ ನಾನ್ ಥಿಯೇಟ್ರಿಕಲ್ ಇದು. ಅಂದರೆ ದಟ್ ಈಸ್ ಮೈ ಡೆತ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಆ ಸಿನಿಮಾ ಏನೂ ಆಗಿಲ್ಲ ಅಂದರೆ ಇವತ್ತು ಈ ಸ್ಟೇಜ್ ಇಲ್ಲ ನನಗೆ, ಆ ಥರ. ಸೊ ಸಿನಿಮಾ ಅನ್ನೋದು ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಕಲಿತಾ ಬಿಡುತ್ತೆ. ನೀವು ಏನು ರಿಯಲೈಸ್ ಮಾಡಬೇಕಂದ್ರೆ, ನಾನು ಎಷ್ಟು ಲೂಸ್ ಮಾಡಿಕೊಂಡ್ರೆ ಇಲ್ಲಿ ಸಸ್ಟೈನ್ ಮಾಡೋಕ್ಕಾಗುತ್ತೆ, ವಾಟ್ ಈಸ್ ಮೈ ಲೂಸಿಂಗ್ ಕೆಪಾಸಿಟಿ ಅನ್ನೋದು ನೀವು ಗೊತ್ತಾಗಿ ಸಿನಿಮಾ ಮಾಡಿ. ಇಷ್ಟು ಒಂದೇ ಕಲಿತ್ರೆ ಸಿನಿಮಾ ಮಾಡ್ತಾನೆ ಇರ್ಬೋದು. 100 ರೂಪಾಯಿಲಿ ನಾನು 90 ರೂಪಾಯಿ ತನಕ ನಾನು ಕಳಿಬೋದು. 10 ರೂಪಾಯಿ ಸೇಫ್ಟಿ. ಇದು ನಮ್ಮಂತರ, ನಾನು ಸರ್ ನಿಮ್ಮನ್ನು ಕೂರಿಸ್ಕೊಂಡು ಆ ಥರ ಹೇಳ್ತಾರೆ ಅಂತ ಅನ್ಕೋಬೇಡಿ. ಜನರಲಿ ನಾನು ಹೇಳೋದು ಸೇಫ್ ಆಗಿ ಸಿನಿಮಾ ಮಾಡೋದು ಅದೊಂದು ರೀತಿ. ಎರಡನೇದು, ಒಂದು ಅಷ್ಟು ಹೋಮ್ ವರ್ಕ್ಗಳು ಇವತ್ತು ಟ್ರೆಂಡಿಗೆ ಬಿಸ್ನೆಸ್ಸಲ್ಲಿ ನಾವು ಒಂದು ವಿಷಯ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್. ಕೆರೆಬೇಟೆ, ಬ್ಲಿಂಕ್, ಶಕಾಹಾರಿ, ಆಮೇಲೆ ಇನ್ನೊಂದು ಸಿನಿಮಾ ಹೇಳಿದಲ್ಲ ಆ ಟೈಮಲ್ಲಿ, ಇನ್ನೂ ಒಂದು ಸಿನಿಮಾ, 4 ಸಿನಿಮಾ ನೋಡಿದೆ ನಾನು ಆ ಟೈಮಲ್ಲಿ. ನಾನು ಚೆನ್ನೈಲಿ ಇದ್ರೂ ರೆಗ್ಯುಲರ್ ಆಗಿ, ಈಗ ಜಾಸ್ತಿ ಚೆನ್ನೈಲಿ ಇರ್ತೀನಿ, ಆದ್ರೂ ಕನ್ನಡ ಸಿನಿಮಾ ಯಾವುದು ಮಿಸ್ ಮಾಡಲ್ಲ. ನಿನ್ನೆ ರಿಲೀಸ್ ಆಗಿರೋ ತನಕ ನಾನು ಸಿನಿಮಾ ನೋಡಿರ್ತೀನಿ, ತೆಲುಗು ಸಿನಿಮಾನು ನೋಡಿರ್ತೀನಿ, ಎಲ್ಲ ತಮಿಳ್ ಸಿನಿಮಾನು ನೋಡ್ತೀನಿ. ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ, ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್. ಇದನ್ನು ನೀವು ಬರೆದ್ರೂ ನನಗೇನು ತೊಂದರೆ ಇಲ್ಲ. ಜನರಲಿ ಒಂದು ಸಿನಿಮಾ ನೋಡೋ ಕಲ್ಚರು ನಮ್ಮ ಹತ್ರ ಕಮ್ಮಿ ಇದೆ. ಒಂದು ಸಕ್ಕತ್ತಾಗಿದೆ ಅಂತೆ ಆ ಸಿನಿಮಾ ಅಂದ್ಬಿಟ್ಟು ನಾವು ಹಾರ್ಕೊಂಡು ಹೋಗಿದ್ದು ಸರ್ ಚೆನ್ನಾಗಿದೆ ಅಂತೆ ಅಷ್ಟೇ ಮಾತಾಡ್ತೀವಿ ಬಿಟ್ಟು ಆ ಸಿನಿಮಾಗೆ ಹೋಗಲ್ಲ. ಆ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ. ಓನ್ಲಿ ಫಾರ್ ಹೀರೋಗಳು ಸಿನಿಮಾಗೆ ಮಾತ್ರ ಓಕೆ ಹೋಗಿ ನೋಡ್ಬಿಡ್ತೀವಿ. ಈಗ ಮಂಜುಮಾಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಕರ್ನಾಟಕದಲ್ಲಿ 10 crores ಶೇರ್ ಬಂದಿದೆ ಅಂದರೆ ಗ್ರಾಸ್ ಎಷ್ಟು? ಅವ್ರು ಕರೆಕ್ಟಾಗಿ ಹೇಳ್ತಾರೆ, ಎಷ್ಟು ಗ್ರಾಸ್ ಅಪ್ಪ? 20 crores? 22 crores ಗ್ರಾಸ್ ಆಗಿರೋ ಒಂದು ಸಿನಿಮಾನ ಬರೀ ಮಲಯಾಳೀಸ್ ಮಾತ್ರ ನೋಡಿದ್ರಾ? ಇಲ್ಲ, ಕನ್ನಡಿಗಸ್ ನೋಡಿರ್ತಾರೆ, ನಾರ್ತ್ ಇಂಡಿಯನ್ಸ್ ನೋಡಿರ್ತಾರೆ, ಇಲ್ಲಿರುವ
ನಾರ್ತ್ ಇಂಡಿಯನ್ ನೋಡ್ತಾರೆ, ಬೇರೆಯವರು ನೋಡಿರ್ತಾರೆ. ಸೊ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಕನ್ನಡದವರು ಜಾಸ್ತಿ ನೋಡಿರ್ತಾರೆ ಸಿನಿಮಾ. ಮಿನಿಮಮ್ ಒಂದು 2-3 ಕೋಟಿ ರೂಪಾಯಿ ನಮ್ಮ ಕಡೆಯಿಂದ ಶೇರ್ ಹೋಗಿರಲ್ವಾ? ಅದೇ ಥರ ಬೇರೆ ಸಿನಿಮಾ ಮೇಲೆ ಇಲ್ಲ, ನಾನು ಕನ್ನಡದ ಕಡೆ ಅಂತ ಹೇಳ್ತಾ ಇದ್ದೀನಿ, 2-3 ಕ್ರೋಸ್ ಹೋಗಿರಲ್ವಾ? ಒಂದು ಒಳ್ಳೆ ಸಿನಿಮಾ ಅಂತ ನಾನು ಇವತ್ತು ಈ ಪ್ರೆಸ್ ಮೀಟಲ್ಲಿ ನಾನು ಕೇಳ್ಕೊಳ್ಳೋದೇ ಅಷ್ಟು. ಓಕೆ, ನೀವು ಇಮಿಡಿಯೇಟ್ಲಿ ಸಿನಿಮಾಗೆ ಬರಬೇಡಿ. ಅಟ್ಲೀಸ್ಟ್ ಒಂದು ಮೀಡಿಯಾಗಳು ಇವತ್ತು ತುಂಬ ಹಾನೆಸ್ಟ್ ಆಗಿ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಅಂತ ಕೆಡದಾಗಿ ಗೌರಿಶಂಕರ್ ಇಷ್ಟ ಆಗಿಲ್ಲ ಯಾರೋ ಒಬ್ರಿಗೆ, ಓಕೆ ಅನಿಲ್ಗೆ ಇಷ್ಟ ಆಗಿಲ್ಲ ಗೌರಿಶಂಕರ್, ಎಷ್ಟು ಕೆಡದಾಗಿ ಬರೆಯೋಕ್ಕಾಗತ್ತೆ? ಆಗಲ್ಲ. ಒಳ್ಳೆ ಸಿನಿಮಾ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಸಿನಿಮಾ ಅಯ್ಯೋ ಅವ್ನು ಏನು ಮಾಡಿದ್ರು ಅವ್ನು ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಬರ್ದ್ಬಿಡ್ದು. ಹಂಗೆ ನೋಡಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಆ ಥರ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ಜನ ಒಂದು ಸಿನಿಮಾ ನೋಡಬೇಕು, ಆ ಕಲ್ಚರ್ನ ಬೆಳೆದ್ರೆ ಒಂದಷ್ಟು ಸಿನಿಮಾ ಒಳ್ಳೆ ಸಿನಿಮಾಗಳು ಬೆಳೆಯುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಅಕಾರ್ಡಿಂಗ್ ಟು ಮೀ ನೀವು ಸೋತಿಲ್ಲ. ದಿಸ್ ಇಸ್ ನಾಟ್ ಎ ಫ್ಲಾಪ್ ಸಿನಿಮಾ, ಇಟ್ ಈಸ್ ಅ ಗುಡ್ ಹಿಟ್ ಸಿನಿಮಾ. ನಮ್ಮ ಇಬ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾನು ನಿಮ್ಮನ್ನ ಸೇರಿಸ್ಕೋಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲ, ಇಟ್ಸ್ ಅ ಗುಡ್ ಹಿಟ್ ಅಂತ ನಾನು ಹೇಳ್ತೀನಿ. ಸೊ ಈ ಪಾಯಿಂಟ್ ಇಲ್ಲದೆ ಇನ್ನೊಂದು ವಿಷಯ ನಾವು ಏನು ಅಂದ್ರೆ ಇವತ್ತು ಟ್ರೆಂಡ್ಗೆ ಒಂದಷ್ಟು ಅನಾಲಿಸಿಸ್ ಓದಬೇಕು. ಓದಿ ಓಕೆ ಈ ಸಿನಿಮಾನ ಈ ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ನಾನು OTTಯಲ್ಲಿ ಹೆಂಗೆ ಮಾಡ್ಬೋದು, ಸ್ಯಾಟಲೈಟ್ ಏನು ಮಾಡ್ಬೋದು ಅನ್ನೋದನ್ನ ಒಂದು ವಿಷಯ. ನಾನು ಇವರು ನನ್ನ ಪ್ರಕಾರ ಒಂದು 4 ಕೋಟಿ ಖರ್ಚು ಮಾಡಿದ್ದಾರೆ. ಎಷ್ಟು ಮಾಡಿದ್ದೀರಾ? ಅದರಲ್ಲಿ 25% ಅಲ್ಲಿ ಸಿನಿಮಾ ಮಾಡೋರು. ನನ್ನ ಎಲ್ಲ ಸಿನಿಮಾನು ಅಷ್ಟೇ. ಕೆಲವು ಟೈಮ್ ಅದರಲ್ಲಿ 10 ಅಲ್ಲ, ಒಂದು 20% ಸಿನಿಮಾ ಮಾಡೋರು ನಾನು. ಜನರಲಿ ನಾನು ಕನ್ನಡ ಸಿನಿಮಾ ಮಾಡುವಾಗ ಅಷ್ಟೇ ಮಾಡ್ತೀನಿ. ಮಾಡುವಾಗ ನಾನು ಒಂದು ರೇಷಿಯೋ ಇಟ್ಕೊಳ್ತೀನಿ. ಈ ಸಿನಿಮಾನ ಹಿಂಗೆ, ಈ ಸಿನಿಮಾ ಹಿಂಗೆ, ಇಷ್ಟು ಅನ್ನೋದು. ಇದು ಏನು ಕೇಳ್ತಾ ಇದೀವಿ ಅಂದರೆ ಸ್ಲೋಲಿ ಅದನ್ನು ನಾವು ಕಲ್ತ್ರೆ ಕರೆಕ್ಟಾಗಿ ಬಿಸ್ನೆಸ್ ಕೈಗೆ ಸಿಗ್ಬಿಡುತ್ತೆ. ನಮಗೆ ಸಿಗೋಕ್ಕೆ 10 ವರ್ಷ ಆಯಿತು, 2014 to 24 10 ವರ್ಷ ಆಯಿತು. ಬಟ್ ಅದನ್ನು ನಾವು ಕಲಿಬೇಕು. ಅದೇ ಥರ ಇವತ್ತು ಸ್ಟ್ರೀಮ್ ಇದು ಏನೋ ಒಂದು ಇಡೀ ಇಂಡಿಯಾದಲ್ಲಿ OTTಯಲ್ಲಿ ರೆವಿನ್ಯೂ ಶೇರಿಂಗ್ ಅಂತ ಒಂದು ಮೋಡ್ ಇರುವುದು ಅಮೆಝಾನ್ ಮಾತ್ರ. ಅದು ಬಿಟ್ಟು ಯಾರೂ ರೆವಿನ್ಯೂ ಶೇರಿಂಗ್ ಕೊಡ್ತಾ ಇಲ್ಲ. ಅಲ್ಲಿ ಒಂದು ಏನು ಫ್ಯಾಕ್ಟ್ರಿ ವರ್ಕ್ ಆಗ್ತಾ ಇದೆ ಅಂದರೆ ಒಂದು 15 days ಅಲ್ಲಿ ಒಂದು ರಿವ್ಯೂಗಳು ನೀವೆಲ್ಲ ಬರೆಯೋ ಒಂದು 10 ರಿವ್ಯೂ ಮಾಡಿ ಒಂದು ಪ್ರೆಸೆಂಟೇಷನ್ ಮಾಡಿ ಕೊಟ್ಟರೆ ಇಮಿಡಿಯೇಟ್ಲಿ ಒಂದು ಅಪ್ರೂವಲ್ ಸಿಗುತ್ತೆ. ಅಲ್ಲಿ ಏನು ದುಡ್ಡಿಲ್ಲ, ಯಾವ ಇನ್ಫ್ಲೂಯೆನ್ಸು ಬೇಕಾಗಿಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಟು ಒಂದು ಪರ್ಟಿಕ್ಯುಲರ್ ಮೇಲ್ ಐಡಿ ಕಲಿದ್ರೆ ಅವ್ರು ಸಿನಿಮಾ ನೋಡ್ತಾರೆ. ವಿತ್ 15 days 30-35 days ಹಾಕಲಿ ದಿಸ್ ಸಿನಿಮಾ ವಿಲ್ ಕಲೆಕ್ಟ್ ನಾಟ್ ಲೆಸ್ ದೆನ್ 1.5 to 2 crores. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಇದು ಕರೆಕ್ಟ್ ಆಗಿದ್ರೆ ಒಂದು ಅಷ್ಟು ಕಲೆಕ್ಟ್ ಆಗ್ಬೋದು. ಸೊ ಇಂಥ ವಿಷಯಗಳನ್ನ ನಾನು ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನಾನು ಹೇಳಿದೆ, ಇಲ್ಲ ನನಗೆ ಒಂದು ಕಾಂಟ್ಯಾಕ್ಟ್ ಇದೆ, ನಾನು ಇಮಿಡಿಯೇಟ್ಲಿ ಮಾಡ್ತೀನಿ. ಫಾರ್ ವೇರಿಯಸ್ ರೀಸನ್ಸ್ ದೇರ್ ವಾಸ್ ಸಮ್ ಡಿಲೇ. ನನ್ನ ಸೈಡಿಂದ ಇಲ್ಲ, ಅವ್ರ ಸೈಡಿಂದ ಒಂದು ಡಿಲೇ ಇತ್ತು. ಬಟ್ ಈಗ ಒಂದು 50 days ಆದಮೇಲೆ ಏನಾಗ್ಬಿಡುತ್ತೆ, ಅದೇ ಒಂದು ವಿಷಯ ಎಲ್ಲರೂ ಇದು ಮಾಡ್ಕೊಂಬಿಡಿ. ಅಮೆಝಾನ್ ನೀಡ್ಸ್ 52 ಸಿನಿಮಾ ಅವ್ರಿಗೆ ವರ್ಷಕ್ಕೆ ಬೇಕು. ಈ ನೀಡ್ಸ್ ಲ್ಯಾಂಗ್ವೇಜ್ ಇದು ನಮ್ಗೆ ಯಾರೂ ಗೊತ್ತೇ ಇಲ್ಲ. ಅದನ್ನ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಕೂತ್ಕೊಂಡು ಟ್ರೈ ಮಾಡಿ ಅವ್ರು ಏನೋ ಒಂದು ರೇಷಿಯೋ ಹೇಳ್ತಾರೆ. ಅದರಲ್ಲಿ ಔಟ್ರೈಟ್ ಫಿಲ್ಮ್ಸ್ ಅಂತ ಒಂದು 10-15 ಸಿನಿಮಾ ತಗೊಳ್ತಾರೆ, ದೊಡ್ಡ ಹೀರೋ ಸಿನಿಮಾ ತಗೊಳ್ತಾರೆ. ಮಿಕ್ಕಿದು ನಾವು ಟ್ರೈ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದ್ರೆ ಕೆರೆಬೇಟೆ ಅಂತ ಸಿನಿಮಾ ಕಮರ್ಷಿಯಲ್ ಆಗು ಬೇರೆ ಲೆವೆಲ್ಗೆ ಹೋಗುತ್ತೆ, ಕಮರ್ಷಿಯಲ್ ಆಗು ದುಡ್ಡು ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದನ್ನು ನಾನು ಈ ಒಂದು ಐ ಆಮ್ ಯೂಸಿಂಗ್ ದಿ ಸ್ಟೇಜ್. ಓವರ್ ಆಲ್ ಕೆರೆಬೇಟೆ ಬಗ್ಗೆ ಮಾತಾಡಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಆಗಿ ಇರುತ್ತೆ ಇದು. ಅಂದರೆ ಒಂದು ಸಿನಿಮಾ ಹಿಸ್ಟ್ರಿಯಲ್ಲಿ ನೀವು ಯಾವ್ಯಾವ ಸಿನಿಮಾ ಚೆನ್ನಾಗಿದೆ ನಿಮ್ಮ ಇಂಡಸ್ಟ್ರಿ ಸಿನಿಮಾ ಅಂತ ಒಂದು ಲಿಸ್ಟ್ ಮಾಡುವಾಗ ಕೆರೆಬೇಟೆ ವಿಲ್ ಬಿ ಆಲ್ವೇಸ್ ದೇರ್. ಇಟ್ ಈಸ್ ಒಂದು ಲಿಟರೇಚರ್ ವ್ಯಾಲ್ಯೂ ಒಂದು ಸಿನಿಮಾ. ನಾನು ಅದನ್ನು ತುಂಬ ಜನಕ್ಕೆ ನಾನು ವಾಟ್ಸಪ್ ಗ್ರೂಪಲ್ಲಿ ಐ ಹ್ಯಾವ್ ಶೇರ್ಡ್ ಮೋರ್ ದೆನ್ ಒಂದು 6,000 ಜನಕ್ಕೆ ನಾನು ಶೇರ್ ಮಾಡಿದೆ. ರಾ ರಸ್ಟಿಕ್ ಆ್ಯಂಡ್ ರಿಯಲಿಸ್ಟಿಕ್ ಸಿನಿಮಾ ಅಂತ ನಾನು ಶೇರ್ ಮಾಡಿದೆ. ಸೊ ಇನ್ನೊಂದು ಇಲ್ಲಿ ಅಭ್ಯಾಸ ಏನು ಇಲ್ಲ ಅಂದರೆ ಒಂದು ಒಳ್ಳೆ ಸಿನಿಮಾ ನೋಡ್ತೀವಿ, ಒಳ್ಳೆ ಸಿನಿಮಾ ಅಂತ ಹೋಗಿ 4 ಜನ ಹತ್ರ ಮಾತಾಡಲ್ಲ ನಾವು. ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಸು ಹೀರೋಗಳು ಬೇರೆಯವ್ರ ಹತ್ರ ಮಾತಾಡಲ್ಲ ಹೋಗಿ. ನಾವು ಮಾತಾಡಿ ಅವ್ನು ಗೆದ್ಬಿಟ್ರೆ, ಅವನ ಸಿನಿಮಾ ಏನಾದ್ರು ಗೆದ್ಬಿಟ್ರೆ ಇದರಿಂದ ಹೊರಗಡೆ ಬಂದ್ಬಿಡಿ. ಇವತ್ತು ಈ ಸಿನಿಮಾಗೆ ಆಗೋದು ನಾಳೆ ನಿಮ್ಮ ಸಿನಿಮಾಗೆ ಆಗುತ್ತೆ. ತುಂಬ ಜನ ನನ್ನ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್ ನೋಡ್ಬಿಟ್ಟು ರೆಗ್ಯುಲರ್ ಆಗಿ ಕರೀತಾ ಇದ್ದಾರೆ, ಸಿನಿಮಾ ನೋಡಿ ಸರ್, ನೀವು ಬಂದು ಬರೀರಿ ಸರ್. ನಾನು ಒಂದು ಹೇಳೋದು, ನನ್ನ ಸಿನಿಮಾ ನೀವು ನೋಡಿದ್ದೀರಾ, ನೀವು ಬರ್ದಿದ್ದೀರಾ ಯಾವತ್ತಾದ್ರು? ಇಲ್ಲ ಅಲ್ವಾ? ಆದರೆ ನಾನು ಬರ್ತೀನಿ ಬಿಡಿ ಅಂತ ಅವ್ರಿಗೆ ಅಟ್ಲೀಸ್ಟ್ ಹೇಳೋದು. ಇವತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಲ್ಲ, ಅದೇ ಥರ ನೀವು ಬೇರೆ ಸಿನಿಮಾಗೆ ಮಾಡಿ. ಅಪ್ಕಮಿಂಗ್ ಡೈರೆಕ್ಟರ್ಸೇ ನಾನು ಇಲ್ಲಿರೋನೇ ಕೇಳ್ತೀನಿ. ಈಗ ಗೌರಿಶಂಕರ್ ಆಗಲಿ, ರಾಜ್ಗುರು ಆಗಲಿ, ಇವರು ಎಷ್ಟು ಸಿನಿಮಾ ನೋಡ್ಬಿಟ್ಟು ಬರೆದಿದ್ದಾರೆ. ಐ ಆಮ್ ನಾಟ್ ಬ್ಲೇಮಿಂಗ್.
ಅದನ್ನು ನಾವು ಕಲ್ಚರ್ ಆಗಿ ನಾವು ಮಾಡ್ಕೋಬೇಕು. ಅದೇ ಥರ ದೊಡ್ಡ ಹೀರೋಗಳು ಅಷ್ಟೇ. ಈಗ ನಾನು ಗೌರಿಶಂಕರ್ ಹೇಳಿದ ತಕ್ಷಣ ನಾನು ಫಸ್ಟ್ ಮೆಸೇಜ್ ಮಾಡಿದೆ ಧ್ರುವ ಸರ್ಜಾಗೆ. ಆವತ್ತು ನೈಟೇ ನಾನು ಒಂದು ಮೆಸೇಜ್ ಹಾಕಿ, ಧ್ರುವ ಅವರೇ ನಾನು ಥರ ಒಂದು ಸಿನಿಮಾ ನೋಡಿದೆ, ನೀವು ಏನಾದರೂ ಒಂದು ಬೈಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆವತ್ತು ನಾವು ಮೀಟ್ ಮಾಡಿದ್ದೀವಲ್ಲ, ಅದು ಸೇಮ್ ಡೇ ನೈಟ್ ಮೆಸೇಜ್ ಮಾಡಿದೆ. ಏನಂದ್ರೆ ನನ್ನ ಕೈಲೇ ಒಂದು ಮೆಸೇಜ್, ಅಟ್ಲೀಸ್ಟ್ ಆ ಮೆಸೇಜ್ ನೋಡಿ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಬಟ್ ಈ ಮೆಟ್ ಸಪೋರ್ಟ್ ಮಾಡಿದ್ರು, ಸಿನಿಮಾ ಬಂದು ನೋಡಿದ್ರು, ಸಪೋರ್ಟ್ ಮಾಡಿದ್ರು. ನಾನು ಮೆಸೇಜ್ ಮಾಡಿದೆ ಅಂತ ಸಪೋರ್ಟ್ ಮಾಡಿದ್ರು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಐ ಪುಟ್ ಆನ್ ಎಫರ್ಟ್. ಅವ್ರಿಗೊಂದು ಮೆಸೇಜ್ ಹಾಕಿ, ಸರ್ ಈ ಸಿನಿಮಾ ಚೆನ್ನಾಗಿದೆ, ನಿಮ್ಮ ಕಡೆಯಿಂದ ಏನಾದ್ರು ಮಾಡೋಕ್ಕಾಗುತ್ತಾ ನೋಡಿ ಅನ್ನೋದು ಒಂದು ಮಾಡಿದೆ. ಈ ಥರ ಎಲ್ಲ ಡೈರೆಕ್ಟರ್ಸು, ಎಲ್ಲ ಹೀರೋಗಳು ಮಾಡಬೇಕು. ಮನೆಯಲ್ಲಿ ಕೂತ್ಕೊಂಡು ನಾವು ಕ್ಯೂಬಲ್ಲಿ ಸಿನಿಮಾ ನೋಡೋದು ನಿಜ ಅಲ್ಲ. ನಿಜ ನೀವು ಮಲ್ಟಿಪ್ಲೆಕ್ಸ್ ಬಂದರೆ ಒಂದು 15-20 ನಿಮಿಷ ನಿಮ್ಮನ್ನ ಸುತ್ತಿ ಇರ್ತಾರೆ, ಆಮೇಲೆ ಅವ್ರವ್ರ ಸಿನಿಮಾ ನೋಡ್ತಾ ಇರ್ತಾರೆ. ಒಂದು ಸಿನಿಮಾ ನೋಡಿ, ಬೇರೆಯವ್ರ ಥರ ಕಾಮನ್ ಪರ್ಸನ್ ಥರ ಹೀರೋಗಳು ಬಂದು ಸಿನಿಮಾ ನೋಡಿ. ನೀವೇ ಕನ್ನಡ ಸಿನಿಮಾ ನೋಡಲ್ಲ, ನೀವು ಮಲ್ಟಿಪ್ಲೆಕ್ಸ್ ಬಂದು ಕನ್ನಡ ಸಿನಿಮಾ ರೆಗ್ಯುಲರ್ ಆಗಿ ನೋಡಿ, ಲೈಕ್ ಎ ಕಾಮನ್ ಮ್ಯಾನ್, ಅದೇ ನ್ಯೂಸ್ ಆಗ್ಬಿಡುತ್ತೆ. ಒಳ್ಳೆ ಸಿನಿಮಾ ಅಂತ ಅವ್ರ ಫ್ಯಾಮಿಲಿ ಥ್ರೂ ಬಂದು ನೋಡೋದು. ಹಂಗಲ್ಲ, ಇಲ್ಲಿ ನಾವು ಸ್ಪೆಷಲ್ ಆಗಿ ಒಂದು ಶೋ ಹಾಕಿ ಇವ್ರನ್ನ ಕರೆದು ಬೇಕಾಗಿಲ್ಲ. ಇಟ್ ಈಸ್ ಯುವರ್ ಡ್ಯೂಟಿ ಆ್ಯಕ್ಚುಲಿ. ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೆ ಎಲ್ಲ ಸಿನಿಮಾನು ನೋಡಿ ಒಳ್ಳೆ ಸಿನಿಮಾ ಅಂತ ಮಾತಾಡಬೇಕು. ಅದು ಹೀರೋ ಆಗಲಿ, ಒಳ್ಳೆ ದೊಡ್ಡ ಡೈರೆಕ್ಟರ್ಸ್ ಆಗಲಿ, ಅದು ನಾವು ಮಾಡ್ತಾ ಇಲ್ಲ. ಇದನ್ನು ನಾನು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಮಾತಾಡೋಕೆ ಮಾತಾಡ್ತಾನೆ ಇರ್ತೀನಿ. ಐ ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ನನಗೆ ತುಂಬ ಖುಷಿ ಆಗುತ್ತೆ, ಖುಷಿ ಆಯಿತು. ನಾನು ತುಂಬ ಈಗಲೂ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮಗೆ ಏನಾದರೂ ಈಗ ಮಾತಾಡ್ತಾ ಇರುವ ವಿಷಯಗಳು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಏನಾದರೂ ಆಗಿಲ್ಲ ಅಂದರೆ ಬನ್ನಿ, ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ಮಾಡ್ತೀನಿ ಅನ್ನೋ ಪ್ರಾಮಿಸ್ ಮಾಡಿದ್ದೀನಿ. ಆ್ಯಂಡ್ ಐ ಸ್ಟಿಕ್ ಆನ್ ಟು ಮೈ ಪ್ರಾಮಿಸ್. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಇನ್ನೊಂದು ಏನಂದರೆ, ಒಂದು ಫೈನಲ್ ವಿಷಯ ಏನಂದರೆ, ಈಗ ಇಲ್ಲಿ ಈಗ ಇದು 6 months ಆಯ್ತಲ್ವ, ಆಲ್ಮೋಸ್ಟ್ 5 months ಆಗಿದೆ. 5 monthsಲ್ಲಿ ನೀವು ಕೌಂಟ್ ಮಾಡಿದ್ರೆ 5-6 ಸಿನಿಮಾ ಮಾತ್ರನೇ ಒಳ್ಳೆ ಸಿನಿಮಾ ಅಂತ ಹೇಳ್ಕೊಳ್ತೀರಲ್ಲ, ಆ 5 ಸಿನಿಮಾದಲ್ಲಿ ಇದು ಒಂದು ಸಿನಿಮಾವಾಗಿರುತ್ತೆ. ದಟ್ ಈಸ್ ವಾಟ್ ಐ ಮೀನ್ ಇಟ್ ಆಸ್ ಎ ಹಿಟ್. ಬಿಸ್ನೆಸ್ ಬಂದೇ ಬರುತ್ತೆ, ಹೋಗುತ್ತೆ. ಈಗ ಮೊನ್ನೆ ನಾವು KFCCಯಲ್ಲಿ ಮೀಟಿಂಗಲ್ಲಿ ಮಾತಾಡುವಾಗಲೂ ಅದನ್ನೇ ಹೇಳೋದು, ಥಿಯೇಟರ್ ಮುಚ್ಚಬೇಕು ಹಂಗೆ ಬ್ಯಾನ್ ಅಂತ ಹೇಳುವಾಗ. ಈಗ ಆಗಸ್ಟಿಂದ ನೀವು ಕಂಟಿನ್ಯೂಸ್ಲಿ ಸಿನಿಮಾ ಹಾಕ್ತಿರಲ್ವ, ಟಿಲ್ ಡಿಸೆಂಬರ್ ತನಕ ಸಿನಿಮಾಗಳು ಹಾಕೊಳ್ತೀರಾ, ಅಲ್ಲಿ ರೆಂಟ್ ಬರುತ್ತೆ, ಎಲ್ಲ ಪರ್ಸೆಂಟೇಜ್ ಬರುತ್ತೆ. ಆವಾಗ ಬಂದ್ಬಿಟ್ಟು ಸರ್ ನಾವು ಜಾಸ್ತಿ ದುಡ್ಡು ಮಾಡಿದ್ವಿ ಅಂತ ಒಂದು ಫಿಲ್ಮ್ ಚಾಂಬರ್ಗೆ ಹೇಳ್ತೀರಾ. ಸೊ ಬಿಸ್ನೆಸ್ಸಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದು ಇರುತ್ತೆ, ಸೀಸನ್ ಅನ್ನೋದು ಇರುತ್ತೆ. ದಟ್ ಹ್ಯಾಸ್ ಟು ಬಿ ಟಾಲರೇಟೆಡ್ ಅಂಡ್ ಇಟ್ ಹ್ಯಾಸ್ ಟು ಬಿ ಫೇಸ್ಡ್. ಅಷ್ಟೇ, ಅದಕ್ಕೆ ತಾನೇ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀರಾ. ಜನ ಬಂದು ನಿಮ್ಮ ಹತ್ರ ಕೇಳಿದ್ರ, ನಮ್ಮ ಥಿಯೇಟರ್ ಕಟ್ಕೊಡಿ, ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ನೀವು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರ, ಯು ಚೂಸ್ ಅನ್ ದಟ್ ಯು ಹ್ಯಾವ್ ಟು ಫೇಸ್ ಇಟ್. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕೆರೆಬೇಟೆ ತಂಡಕ್ಕೆ ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕೆರೆಬೇಟೆ ಹೆಂಗೆ ಪ್ರೊಸೆಸ್ ನಡೆಯುತ್ತೆ ಅಂದರೆ, ಫಸ್ಟು ಮೀನು ಬಿಡ್ತಾರೆ. ಮೀನು ಬಿಟ್ಟು ಅದೆಲ್ಲ ದೊಡ್ಡದಾಗ್ತಿದ್ದಂಗೆ ಒಂದ್ಸತಿ ಕೆರೆಬೇಟೆ ಆಗುತ್ತೆ, ದೊಡ್ಡ ಕೆರೆಬೇಟೆ ಅಂತ. ಅದರಲ್ಲಿ ಒಂದಿಷ್ಟು ಮೀನುಗಳು ಸಿಗುತ್ತೆ, ಕೆಲವೊಂದು ಸತಿ ಮೀನುಗಳು ಸಿಗಲ್ಲ. ಅದಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಮೀನು ಹಿಡಿತಾರೆ. ಸೊ ಅದರಲ್ಲಿ ಫಸ್ಟ್ ಟೈಮ್ ಏನಾದರೂ ಜಾಸ್ತಿ ಸಿಕ್ಕಿದ್ರೆ ಇಲ್ಲಿ ಕಮ್ಮಿ ಸಿಗುತ್ತೆ, ಅಲ್ಲಿ ಕಮ್ಮಿ ಸಿಕ್ಕಿದ್ರೆ ಇಲ್ಲಿ ಜಾಸ್ತಿ ಸಿಗುತ್ತೆ. ಸೊ ನಿರಂತರವಾಗಿ ಮೀನು ಖಾಲಿಯಾಗೋವರೆಗೂ ಮತ್ತು ನೀರು ಖಾಲಿಯಾಗೋವರೆಗೂ ಕೆರೆಬೇಟೆ ಮಾಡೇ ಮಾಡ್ತೀವಿ. ಸೊ ನಾವು ಮಾಡಿರೋ ಥಿಯೇಟ್ರಲ್ಲಿ ಮಾಡಿರೋ ಕೆರೆಬೇಟೆಗೆ ಮೀನು ಸಿಗದೇ ಇರಬಹುದು. ಬಹುಶಃ OTT ಅಥವಾ ನಮ್ಮ TV ಯಲ್ಲಿ ಏನು ಕೆರೆಬೇಟೆ ಮಾಡ್ತೀವಿ ಅಲ್ಲಿ ಮತ್ತೆ ನಮಗೆ ಗೆಲುವಾಗಲಿ ಅಂತ ಆಶಿಸ್ತಾ, ಸೊ ನಮ್ಮ ಗೌರಿಶಂಕರ್ ಮತ್ತು ಜಯಶಂಕರ್ ಅವರ ಜನಮನ ಸಂಸ್ಥೆ ಗೆಲ್ಲದೆ ಇರ್ಬೋದು, ಆರ್ಥಿಕವಾಗಿ ಗೆಲ್ಲದೆ ಇರ್ಬೋದು, ಬಟ್ ಜನರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೆ ತುಂಬಾ ಒಳ್ಳೆ ತಂಡವನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಅಭಿನಂದನೆಗಳು. ಈಗ ಅವ್ರ ಸಿನಿಮಾದ್ದು ಏನೇನಾಯ್ತು ಅನ್ನೋದನ್ನೆಲ್ಲ ಗೌರಿಶಂಕರೇ ಹೇಳ್ಬಿಟ್ಟಿದ್ದಾರೆ. ನಿಮಗೆ ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಾನು ಹೇಳಿದಾಗ ನನಗೆ ತುಂಬಾ ಇಷ್ಟವಾದಂಥ ಸಿನಿಮಾ. ಈ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಗೆದ್ದಿದ್ರೆ ಒಬ್ಬ ಒಳ್ಳೆ ನಟ ಸಿಕ್ಕಿದ್ದಾನೆ, ಒಳ್ಳೆ ನಟಿ ಸಿಕ್ಕಿದ್ದಾಳೆ, ಮತ್ತೆ ತುಂಬಾ ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಾನೆ. ನಿಜಕ್ಕೂ ತುಂಬಾ ಅದ್ಭುತವಾಗಿ ನಿರೂಪಣೆ ಆಗಿದ್ದಂಥ ಒಂದು ಸಿನಿಮಾ. ಮೊದಲನೇ ಸಿನಿಮಾದಲ್ಲೇ ಅಷ್ಟೊಂದು ಎಕ್ಸಲೆನ್ಸಿನ ಅಚೀವ್ ಮಾಡೋದು ಕಷ್ಟ. ಫ್ಲಾಗಳಿರ್ಬೋದು, ಆದರೆ ಕಡಿಮೆ ಫ್ಲಾಗಳಿದ್ದಂಥ ಸಿನಿಮಾ. ಈಗ ನಾವೆಲ್ಲ ಮೊದಲನೇ ಸಿನಿಮಾ ಮಾಡಿದಾಗ ತುಂಬ ತಪ್ಪುಗಳನ್ನು ಮಾಡಿದ್ವಿ, ಆದರೆ ರಾಜಗುರು ಕಡಿಮೆ ತಪ್ಪು ಮಾಡಿದ್ದಾರೆ. ಸೊ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಮಾಡಿರುವಂಥದ್ದು. ಕಂಗ್ರ್ಯಾಚುಲೇಷನ್ಸ್ ರಾಜಗುರು. ತುಂಬ ಒಳ್ಳೆ ಭವಿಷ್ಯ ಇರುವಂಥ ನಿರ್ದೇಶಕ. ಸೊ ಒಟ್ಟಾರೆ ಏನು ಸಿಕ್ಕಲಿಲ್ಲ ಅಂದರೂ ಇದಂತೂ ಸಿಕ್ಕಿದೆ, ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಹೀರೋ ಸಿಕ್ಕಿದ್ದಾನೆ, ಹೀರೋಯಿನ್ ಸಿಕ್ಕಿದ್ದಾಳೆ, ಮತ್ತು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ. ಅದೇನೋ ಹೇಳ್ತಾರೆ, ಇವತ್ತು ನಾವು ಮಾಡಿದ ಶ್ರಮ
ಇವತ್ತೇ ಅದಕ್ಕೆ ನಮಗೆ ಫಲ ಸಿಗದೇ ಇರ್ಬೋದು, ಯಾವತ್ತೋ ಒಂದಿನ ಬೇರೆ ರೂಪದಲ್ಲಿ ಅದು ವಾಪಸ್ ಬಂದೇ ಬರುತ್ತೆ. ಸೊ ಈ ಕೆರೆಬೇಟೆ ಚಿತ್ರದ ತಂಡಕ್ಕೂ ಕೂಡ ಇವತ್ತು ಅವ್ರೇನು ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿಲ್ಲ ಅಂತ ಇದ್ರೆ ಅದು ಬೇರೆ ಒಂದು ರೂಪದಲ್ಲಿ ದೇವರು ಅವರೆಲ್ರಿಗೂ ಕೊಡಲಿ, ಅವರೆಲ್ಲರ ಮುಖದಲ್ಲೂ ನಿಜವಾದ ಒಂದು ನಗು ಉಕ್ಕುವಂಥ ಒಂದು ದಿನ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು.